ನೆಚ್ಚಿಲೆ रघुपति राघव राजा राम रघुपति राघव राजा राम ಊರ್ಮೇಲೆ ಊರೇ ಬಿದ್ರು ಡೋಂಟ್ ವರಿ ಬಿ ಹ್ಯಾಪಿ ಯಾರ್ ಬಂದ್ರು ಯಾರೇ ಹೋದ್ರು ತನ್ಕೋ ಬೇಡ ನೀ ಬಿಪಿ ನಾ ಬಂದರೆ ಸರಸರನೆ ನೀ ನಡುಗುವೆ ಗಡಗಡನೆ ನಾ ಬಂದರೆ ಸರಸರ ನಡುಗುವೆ ಗಡಗಡ ಗಡಗಡ ಗಡಗಡನೆ ಸುಮಾರಾಗಿದ್ರೂನು ಸೂಪರ್ ಅನ್ಬೇಕು ಬ್ಯಾಂಕ್ ಅಕೌಂಟ್ ಇಲ್ದಿದ್ರು ಫೇಸ್ಬುಕ್ ಅಲ್ಲಿರ್ಬೇಕು ಪ್ರಾಬ್ಲಮ್ಸ್ ಟ್ರ್ಯಾಕುಲ್ಲ ಟೆನ್ಷನ್ಸ್ ಗೊತ್ತಿಲ್ಲ ಪ್ರಾಬ್ಲಮ್ಸ್ ಗೆ ಟೆನ್ಷನ್ ಕೊಟ್ರೆ ಪ್ರಾಬ್ಲಮ್ ಇಲ್ಲ रघुपति राघव राजा राम ಊರ್ ಮೇಲೆ ಊರೇ ಬಿದ್ರು ಡೋಂಟ್ ವರಿ ಬಿ ಹ್ಯಾಪಿ ಯಾರ್ ಬಂದ್ರು ಯಾರೇ ಹೋದ್ರು ತನ್ಕೋ ಬೇಡ ನೀ ಬಿಪಿ ಊರ್ ಮೇಲೆ ಊರೇ ಬಿದ್ರು ಡೋಂಟ್ ವರಿ ಬಿ ಹ್ಯಾಪಿ ಯಾರ್ ಬಂದ್ರು ಯಾರೇ ಹೋದ್ರು ತನ್ಕೋ ಬೇಡ ನೀ ಬಿಪಿ ನಾ ಬಂದರೆ ಸರಸರನೆ ನೀ ನಡುಗುವೆ ಗಡಗಡನೆ ನಾ ಬಂದರೆ ಸರಸರ ನಡುಗುವೆ ಗಡಗಡ ಗಡಗಡ ಗಡಗಡನೆ ವಾಯುಭಾರ ಕುಸಿತದಿಂದ ಹವಾಮಾನದಲ್ಲಿ ಏರುಪೇರಾದ ಕಾರಣ ಕೇರಳದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಸಂಚಾರ ಹಾಗೂ ವಿದ್ಯುತ್ ಪೂರ್ಣ ಸ್ಥಗಿತಗೊಂಡಿದ್ದು ಬಹುಪಾಲು ಸ್ಥಳಗಳಲ್ಲಿನ ಜನರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಪಂಪಾ ನದಿ ಉಕ್ಕಿ ಹರಿಯುತ್ತಿದ್ದು ತೀರ್ಥಯಾತ್ರೆಗೆ ಎಂದು ತೆರಳಿರುವ ಹಲವಾರು ಯಾತ್ರಿಗಳು ನೀರು ಪಾಲಾಗಿದ್ದಾರೆ. ಇನ್ನು ಕೆಲವು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ತುರ್ತು ಸೇವೆ ರಕ್ಷಣಾ ಕಾರ್ಯದಲ್ಲಿ ಭಾರತ ಸೇನೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ನ್ಯೂಸ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಹುಡುಕ್ಸು ಪ್ಲೀಸ್ ದೇವು. ಶ್ರವಣ, ನಿನ್ ತೊಳಲಾಟ ನನಗೆ ಅರ್ಥ ಆಗುತ್ತೆ. ನಾನು ಎಲ್ಲ ಹೆಲ್ಪ್ ಲೈನ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಕಮ್ಯುನಿಕೇಶನ್ ಇಲ್ಲದೆ ಇನ್ಫಾರ್ಮೇಶನ್ ಸಿಗೋದು ಬಹಳ ಕಷ್ಟ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರು ಪ್ಲೀಸ್ ದೇವು. ಶ್ರವಣ್, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ನೀನೇ ಹೇಳ್ತಿರ್ತೀಯ. ಈಗ ನೀನೇ ಧೈರ್ಯ ಕೆಟ್ರೆ ಹೇಗೆ? ಡೋಂಟ್ ವರಿ, ನಿಮ್ಮ ಅಪ್ಪ ಅಮ್ಮ ಸೇಫ್ ಆಗಿರ್ತಾರೆ. ಇಲ್ಲ ರೇಖಾ, ನಾನು ಎಷ್ಟು ಬೇಡ ಅಂತ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ತೀರ್ಥಯಾತ್ರೆ ಮಾಡಲೇಬೇಕು ಅಂತ ಹೊರಟ್ರು. ಐ ಡೋಂಟ್ ನೋ ವಾಟ್ ಟು ಡೂ. ಇದನ್ನೆಲ್ಲ ನೋಡ್ಕೊಂಡು ನಾ ಇಲ್ಲೇ ಕೂತಿರಕ್ಕಾಗಲ್ಲ. ನಾ ಇಂಡಿಯಾಗೆ ಹೋಗ್ತೀನಿ ರೇಖಾ. ನಿಮ್ಮ ಅಪ್ಪ ಅಮ್ಮನ ಎಲ್ಲ ಕಡೆ ಹುಡುಕಿದ್ವಿ, ಆದ್ರೆ ಎಲ್ಲೂ ಸುಳಿವೇ ಸಿಗ್ಲಿಲ್ಲ. ತೀರ್ಥಯಾತ್ರೆಗೆ ಹೋದವರು ಬಹಳ ಜನ ಸತ್ತೋಗಿದ್ದಾರೆ. ಮಾರ್ಚರಿಗೆ ಬಾಡಿಗಳು ಬಂದಿದೆ. ಒಂದ್ಸರಿ ನೋಡ್ತೀಯ? ಅಮ್ಮ, ಶ್ರವಣ, ಶ್ರವಣ, ಸಮಾಧಾನ ಮಾಡ್ಕೊ. ದೇವರು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ತೀರ್ಥಯಾತ್ರೆ ಮಾಡ್ತಾರೆ. ಆದ್ರೆ
ಶ್ರವಣ, ಮನೆ ನೋಡ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ತಾರೆ. ಅವ್ರು ಇಲ್ದೇ ಇರೋ ಜಾಗದಲ್ಲಿ ಒಂದು ಕ್ಷಣ ಕೂಡ ನಿಲ್ಲಕ್ಕಾಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಾ ಇದೆ. ಆ ದೇವ್ರು ನನಗೆ ಮೋಸ ಮಾಡ್ಬಿಟ್ಟ. ಮುಂದಿನ ವಾರ ತರ್ಪಣ ಬಿಟ್ಟು ನಾನು ದುಬೈಗೆ ಹೋಗಲ್ಲೇ ಸೆಟ್ಲ್ ಆಗ್ಬಿಡ್ತೇನೆ. ಮತ್ತೆ ಮನೆ ಏನ್ ಮಾಡ್ತೀಯಾ? ನಾನು ಇಂಡಿಯಾಗೆ ವಾಪಸ್ ಬರಬೇಕು. ಅಪ್ಪ ಅಮ್ಮನ ಜೊತೆಲಿ ಈ ಮನೆಯಲ್ಲೇ ಕಾಲ ಕಳಿಬೇಕು ಅಂತ ನನ್ನ ಕನಸಾಗಿತ್ತು. ಆದ್ರೆ ಮನುಷ್ಯನ ಕನಸುಗಳಿಗಿಂತ ಅವ್ನು ಕಟ್ಟೋ ಗೋಡೆಗಳಿಗೆ ಬೆಲೆ ಜಾಸ್ತಿ. ಕನಸನ್ನು ಕೊಂಡ್ಕೊಳ್ಳೋದಕ್ಕೆ ಯಾರು ಸಿಗಲ್ಲ. ಆದ್ರೆ ಈ ಮನೇನ ಅಂದ್ರೆ ಮಾರ್ಬಿಡ್ತೀಯಾ? ಈ ಮನೆ ಮಾರಿ ದುಡ್ಡಿಂದ ನಮ್ಮ ಅಪ್ಪ ಅಮ್ಮನ ಹೆಸರಿನಲ್ಲಿ ಒಂದು ಟ್ರಸ್ಟ್ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಅದರಿಂದ ಕೆಲವಾರು ವಯಸ್ಸಾದ್ರೂ ಸ್ವಲ್ಪ ಸಂತೋಷ ಸಿಕ್ಕಿದ್ರು ನಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನೀನ್ ಬಿಟ್ಟರೆ ನಾನು ಬೇರೆ ಯಾರ ಜೊತೆನೂ ಟಚ್ಚಲ್ಲಿಲ್ಲ. ಈಗ ನೀನೇ ನಂಗೆ ಹೆಲ್ಪ್ ಮಾಡಬೇಕು. ಈ ಮನೇನ ಸೇಲ್ ಮಾಡಿಸ್ಕೊಡು. ದುಡ್ಡು ಸ್ವಲ್ಪ ಕಡಿಮೆ ಸಿಕ್ಕಿದ್ರು ಪರವಾಗಿಲ್ಲ. ಯಾರಾದ್ರೂ ಒಳ್ಳೆ ಜನ ನೋಡು. ಈ ಮನೆಯವರು ನಂದನವನ ಥರ ನೋಡ್ಕೊಂಡ್ರೆ ಸಾಕು. ಅಂದ ಚಂದದಾನಂದ ತುಂಬಿದಂಥ ಅನುಬಂಧ. ಚಿಕ್ಕಿ ಕಮ್ಮಲ್ ಬಕ್ಕ ಬಕ್ಕ ಪಾನಿ ಪಾನಿ ಬ್ಯಾಟರ್ ಕೇಕ್ ಈ ಚಂದದ ಮನೆಯಲ್ಲಿ ಚಂದ ಚಂದ ಕನಸಿವೆ. ಕನಸನು ಕಾಣೋಕೆ ಒಂದೇ ರೀತಿ ಮನಸ್ಸಿವೆ. ತಂದೆಯ ಕಣ್ಣಲ್ಲಿದೆ ನಮ್ಮಿಬ್ಬರ ನಾಳೆಗಳು. ಈ ದೇವರ ನೆರಳಲ್ಲಿಯೇ ಕರಗಲಿ ಜನ್ಮಗಳು. ತನದಿರನ ದಿರನ ತನ ತೊಂ ತೊಂ ತನ, 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 ತೊಂ ತೊಂ ತನ. ಕೊಂಚ ಕೊಂಚ ಲಾಸ್ಯ, ಕೊಂಚ ಕೊಂಚ ಹಾಸ್ಯ, ಕೊಂಚ ಕೊಂಚ ದಾಸ್ಯ. ನಾಟ್ಯ ನಮ್ಮ ನೃತ್ಯ ನಮ್ಮ. ಘಮ ಘಮವು ಸರಿ ಸಮವು, ಸರಿ ಗಮ ಪದ ನಿಸ ದಿನ ದಿನವು. ಎಷ್ಟು ಫ್ಯಾನ್ಸು ಅಪ್ಪು ಡ್ಯಾನ್ಸು, ಸುದೀಪು ದರ್ಶನ್ ಜೀನ್ಸು, ಶಿವಣ್ಣನ್ ಜೋಶು. Everybody rock on the floor, just come on baby, let's rock on the floor. Everybody rock on the floor, just come on baby, let's rock on the floor. I wanna tell you, I wanna tell you, I wanna tell you, I wanna tell you how much I la 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 la. ತೊಂ ತನನ ತನ ತನ ದಿ ತನನ ದಿನ ದಿನ, ತೊಂ ತನನ ದಿ ತನನ ತನನ ದಿನ ತೋ. ಪಿಂಟು, ಇವತ್ ನಿನ್ ಬರ್ತ್ಡೇ ಆಯ್ತಾ?
ನಿಮ್ ಕೇಕ್ ಕಟ್ ಮಾಡು, ನಾವೆಲ್ಲ ಕ್ಲಾಪ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, 1 2 3. ಅಕ್ಕ, ಅಮ್ಮ ಹೋಗಿ ಎಷ್ಟು ದಿನ ಆಯ್ತು ಅಲ್ವಾ? ಹೇಗಿದಾರೋ ಏನೋ, ಅಣ್ಣಂಗೊಂದು ಫೋನ್ ಮಾಡಿ ಕೇಳ್ತೀರಾ? ಏನು ಯೋಚನೆ ಮಾಡ್ಬೇಡ, ಮಗನ್ ಜೊತೆ ಅವಳು ಹಾಯಾಗೇ ಇರ್ತಾಳೆ. ಅಪ್ಪ, ಅಣ್ಣನ್ ಜೊತೆ ನೀವಷ್ಟು ಕೋಪದಲ್ಲಿ ಮಾತಾಡ್ಬಾರ್ದಾಗಿತ್ತು. ಈ ಮನೆ ವಿಚಾರದಲ್ಲೊಂಚೂರು ಆವೇಶ ಪಟ್ರೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ, ನನ್ನ ನಿರ್ಧಾರ ಸರಿಯಾಗೇ ಇದೆ. ಎಲ್ಲಾರು ಸೈಲೆಂಟ್ ಆಗಿ ಇರ್ಬೇಕಾಗಿ ಮನವಿ. ನಿಮಗೆಲ್ಲ ವಿಶೇಷ ಸುದ್ದಿ. ಅದೇನಂದ್ರೆ ನನ್ನ ಹತ್ರ ಸೂಪರ್ ಪವರ್ ಇದೆ. ನಾನು ಕ್ಲಾಪ್ ಮಾಡಿದ್ರೆ ಬಾಗ್ಲು ಪಟಕ್ ಅಂತ ಓಪನ್ ಆಗುತ್ತೆ. ಹೆಂಗೆ ತೋರಿಸ್ಲಾ ನನ್ ಸೂಪರ್ ಪವರ್ನ? ತೋರ್ಸು. ಏನು ಓಪನ್ ಆಗ್ಲಿಲ್ಲ? ಪವರ್ ಎಲ್ಲ ಹೊಟ್ಟೋಯ್ತಾ? ಹೌದಾ, ಇವಾಗ ನೋಡು. 1 2 3. ಪ್ರಶ್ವಿತಾ, ನಿನ್ ತುಂಟಾಟ ಜಾಸ್ತಿ ಆಯ್ತು. ಕೇಕ್ ಇಸ್ಕೊಂಡಿಯಲ್ಲ ಪಿಂಟು ಬರ್ಡೇ ಅಂತ, ಹೋಗ್ ಮಾಡಿ ಹೋಗು, ಗೋ. ಹೈ, ಹೊಸ ಗೊಂಬೆ ಯಾರಿಟ್ಟಿರ್ಬೋದು? ಗೊಂಬೆ ನಂದು, ಗೊಂಬೆ ನಂದು. ಗೊಂಬೆ ನಂದು. ಅಕ್ಕ ಅಕ್ಕ ಅಕ್ಕ. ಏನಾಯ್ತು ಪ್ರಶು, ಯಾಕೆ ಕಿರ್ಚಿದೆ? ಅಕ್ಕ, ಯಾರೋ ಹುಡ್ಗ ಬಂದು ಗೊಂಬೆ ನಂದು ಅಂತ ಕಿತ್ಕೊಂಡು ಹೋಗ್ಬಿಟ್ಟ. ಯಾವ ಹುಡ್ಗ? ಯಾವ ಗೊಂಬೆ? ಯಾರೋ ಗೊತ್ತಿಲ್ಲ, ಡುಮ್ಮಣ್ಣ. ತರ್ಲೆ ಸುಬ್ಬಿ, ಈ ನಡುವೆ ನೀನು ಫ್ಯಾಂಟಸಿ ಸೀರಿಯಲ್ ನೋಡೋದು ಜಾಸ್ತಿ ಆಯ್ತು. ಅದಕ್ಕೆ ಸೂಪರ್ ಪವರ್ ಅಂತ್ಯ, ಯಾರೋ ಹುಡ್ಗ ಬಂದು ಗೊಂಬೆ ಕಿತ್ಕೊಂಡು ಹೋದ ಅಂತ್ಯ. ರೂಮ್ ನಲ್ಲಿ ಒಬ್ಳೆ ಇದ್ರೆ ಏನೇನೋ ಊಹಿಸ್ಕೋತ್ಯಾ. ಹೋಗಿ ನಿನ್ ತಾತನ್ ಜೊತೆ ಆಟಾಡು. ಪ್ರಶು, ತಿತ್ತಿತ್ತೈ 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 ತೈ. ಏನಮ್ಮ? ಈ ಮನೆ ನಾವಲ್ದೆ ಬೇರೆ ಯಾರೋ ಇದಾರೆ ಗಿರಿಯಣ್ಣ. ಬೇರೆ ಯಾರೋ ಇದಾರ? ನೀನೇನ್ ಹೆದರ್ಕೋಬೇಡ. ಎಲ್ಲಿ? ಅಲ್ಲಿ ಬಂದೆ ನಡಿ. ನಮ್ಮಲ್ಲಿ ಯಾಕೆ ಬೇರೆಯವ್ರು ಬಂದ್ಬಿಡ್ತಾರೆ? ಅಣ್ಣ, ನಾನು ಇಲ್ಲಿ ಕನ್ನಡಿ ನೋಡ್ತಿರ್ಬೇಕಾದ್ರೆ ಎಲ್ಲಿ ಇಲ್ಲಿ ಯಾರೋ ನಿಂತಿದ್ರು. ಇಲ್ಲ, ಇಲ್ಲಿ. ನನ್ನ ಗೂಬೆ ಅಂದ್ಕೊಂಡಿದ್ದೀರಾ? ಹಾ, ನೀವಿಬ್ರು ತಿಪ್ಪರ್ಲಾಗ ಹಾಕಿದ್ರು. ಅಯ್ಯೋ ಅಣ್ಣ, ನಾನಿಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ದಾಗ ಹಿಂದ್ಗಡೆ ಯಾರೋ
ಜೋಪಾನ ತಾತ, ನಾನ್ ಬರ್ತಾ ಇದ್ದೀನಿ. ತಾತ, ನೀನ್ ಎಲ್ಲಿದ್ಯಾ ಅಂತ ಗೊತ್ತಾಯ್ತು, ಬಂದೆ ಬಂದೆ ಬಂದೆ. ಯಾ ಕಡೆ ಇದೆ ತಾತ? ತಾತ, ನಾನ್ ಬರ್ತಾ ಇದ್ದೀನಿ. ನನ್ನಿಂದ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ತಾತ, ಈ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದೆ. ಹೆದರ್ಕೋಬೇಡ ಪುಟ್ಟ. ನನಗೆ ಗೊತ್ತಿರೋರೊಬ್ರು ಪೂಜಾರಿ ಇದ್ದಾರೆ, ಅವ್ರನ್ನ ಕರೆಸಿ ಎಲ್ಲ ಸರಿಪಡಿಸ್ಬೋಣ. ನಡಿಯೋ. ಏಯ್, ದೆವ್ವಗಳು ಅಂತ ಪೂಸಿ ಬಿಡ್ತೀಯಲ್ಲ, ಎಲ್ಲಿವೆ ತೋರ್ಸೋ. ನಮ್ ತಾಯಣಗೂ ಹಳೆ ಮನೆ ಸ್ಕೆಚ್ ಹಾಕಿ ಎಬೇಸ್ ಮಾಡ್ಬೇಡ ಅಂತ ಇಲ್ದರ ಕತೆ ಕಟ್ತೀಯೋ ಮಗನೇ. ಬಾಡಿಲಿರೋ ಕೇಬಲಲ್ಲಿ ಬ್ಲಡ್ ಅಲ್ಲ, ಕರೆಂಟ್ ಹಾಯಿಸ್ಬಿಡ್ತೀನಿ. ಸಾರ್, ನಮ್ ತಾಯಣಗೂ ನಾನು ನಿಜ ಹೇಳ್ತಾ ಇದೀನಿ ಸಾರ್. ಈ ಮನೇಲಿ ದೆವ್ವಗಳವೇ. ಬನ್ನಿ ಗೌಡ್ರೆ, ಬನ್ರವ. ನೋಡಿ, ಹಾಲು ಎಷ್ಟು ವಿಶಾಲವಾಗದೆ. ಬನ್ನಿ ತೋರ್ಸ್ಕೊಟ್ಟನು. ನಡಿ. ಫರ್ನಿಚರು ಸೇರ್ತಾನೆ ವ್ಯಾಪಾರ. ಗೊಂಬೆ ನಂದು, ಗೊಂಬೆ ನಂದು. ಗೊಂಬೆ ನಂದು. ಅಪ್ಪ, ಅಪ್ಪ, ಆ ರೂಮಲ್ಲಿ ದೆವ್ವ ಇದೆ. ಏಯ್, ತಲೆ ಮೇಲೆ ಬಿಡ್ತೀನಿ ನೋಡು ಹಳೆದವನೇ. ಹುಟ್ಟಾಗ್ಲಿಂದ ನಾನು ನೋಡ್ತಾ ಇದ್ಯಾ, ಅವಾಗ ಎದುರ್ಕೊಳ್ಳಿಲ್ಲ, ಇವಾಗೇನೋ ಎದುರ್ಕೊಳ್ತಾವನೆ ನೋಡ. ದೆವ್ವನೂ ಇಲ್ಲ, ಭೂತಾನೂ ಇಲ್ಲ. ಹೋಗ ಆಟ ಆಡ್ಕೊ ಹೋಗ. ನನಗಿಂತ ದೆವ್ವ ಬೇಕಾ? ರೂಮ್ ದೊಡ್ಡದಾಗೆ ಇದೆ. ಓಡು ವರ್ಕ್ಗೆ ಕಾಸು ಕೊಡ್ಬೇಕು. ಭ್ರಮೆ. ಅಯ್ಯ, ನಿನ್ ಮಕ್ ಬಂಗ್ಲಾರತೀಯತ ಮನುಷ್ಯನೇನೋ ನೀನು. ಬೂಸ್ ಮಗ್ಲ ಕರ್ಕೊಂಡ್ ಬಂದಿದ್ಯಲ್ಲ. ನಮ್ಮ ಊರಾಣೆಗೂ ಈ ಮನೇಲಿ ದೆವ್ವಗಳವೇ ಸಾ. ಇವನ್ ಮಾತಲ್ಲಿ ಸತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿಕ್ಕಾಪಟ್ಟೆ ಲಾಭ ಅಂತೂ ಇದೆ. ತಗೋ, ಈ ದುಡ್ಡಿಟ್ಕೋ.
ಈ ಮನೇಲಿ ಬರೀ 4 ದೆವ್ವ ಅಲ್ಲ, 1 ಡಜನ್ ದೆವ್ವ ಇದೆ ಅಂತ ಇನ್ನಷ್ಟು ಮಸಾಲೆ ಹಾಕಿ ಪಬ್ಲಿಸಿಟಿ ಕೊಡು. ಜನ ಈ ಮನೆ ತಗೊಳ್ಳೋದಿರ್ಲಿ, ಈ ಕಡೆ ತಿರುಗಿ ನೋಡೋದಕ್ಕೂ ಬೀಟ್ ಆಫ್ ಆಗ್ಬೇಕು. 1 ಡಜನ್ ದೇವನ ಯಾಕೆ ಸಾ
ಏ ಹೋಗಲೇ ಕೆಲಸ ನೋಡೋಗ. ಎಸ್ ಎಸ್ ಕಮಾನ್ ಏನ್ ಮಕ್ ನೋಡ್ತಿದ್ಯಾ? ರಿಪ್ಲೈ ಮ್ಯಾಚ್ ಮೇಲೆ ಬೆಡ್ಸ್ ಕಟ್ಟಿದ್ರೆ ಹಿಂಗೆ ಆಗೋದು. ಯಾವನಾದ್ರೂ ಐಲೈಟ್ಸ್ಗೆ ಬೆಡ್ಸ್ ಕಟ್ತಾನ? ರಿಪ್ಲೈ ಮ್ಯಾಚ್ ಏನ್ ಅನ್ಕೊಂಡಿದ್ದಿಲ್ಲ? ಅಣ್ಣ ನನ್ ಫ್ರೆಂಡು ರಾಘವ ಅಂತ ಗೊತ್ತಿಲ್ದೆ ರೀಪ್ಲೇ ಮ್ಯಾಚ್ ದುಡ್ಡು ಕಟ್ಬಿಟ್ಟು ಸೋತ್ಬಿಟ್ಟಿದ್ದಾನೆ. ಎಷ್ಟೇ ಕೇಳಿದ್ರು ಗಿರಿಯಣ್ಣ ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ನೀವೊಂದ್ ಮಾತು ಹೇಳಿ ಅಣ್ಣ. ಅದು ಪಾಪ ಅವನ್ ಮಗನ್ ಹಾರ್ಟ್ ಆಪರೇಷನ್ಗೆ ಅವ್ನು ಒಂದ್ಸಿಟ್ಟಿರೋ ದುಡ್ಡು. ನೀನ್ ಕೆಲ್ಸ ಏನೋ ಸಪ್ಲೈ ಮಾಡೋದಣ್ಣ. ಅದನ್ನ ಮಾಡೋಗು ಅಣ್ಣ. ನಿಮ್ ಕೈ ಮುಗಿತೇನ ಅಣ್ಣ. ಅದು ಅವನ್ ನಮ್ದು ಎಣೆ ನಿಮ್ದು ಊಟ ನಮ್ದು ಎಣೆ ನಿಮ್ದು ಊಟ ನಮ್ದು. ವೇಸ್ಟ್ ಫೆಲೋ ಆಫ್ ಇಂಡಿಯಾ. ಯಾರು ನೀನು? ಯಾರ? ಕಾಕಿ ಪ್ಯಾಂಟು, ಕಾಕಿ ಶರ್ಟು, ತಲೆ ಮೇಲೆ ಟೋಪಿ, ಕೈಯಲ್ಲಿ ಲಾಟಿ, ಈಗ ಹೇಳೋ ಯಾರು ಅಂತ? ಇಷ್ಟೊತ್ತಲ್ಲಿ ರೋಡಲ್ಲಿ ಇನ್ಯಾರು ಇರ್ತಾರೆ? ಗೂರ್ಖಾ. ಗೂರ್ಖಾನ? ಮಗನೇ ಒದ್ದು ಏರೋಪ್ಲೇನ್ ಹಚ್ಚಿದ್ರೆ ಒಂದ್ ರೌಂಡ್ ಪ್ರಪಂಚ ನೋಡ್ಕೊಂಡ್ ಬಂದ್ಬಿಡ್ಬೇಕು. ಏರೋಪ್ಲೇನು? ನನ್ನ ಏರೋಪ್ಲೇನ್ ಹಚ್ಚಕ್ಕಾಗಲ್ಲ. ಯಾಕಾಗಲ್ಲ? ನನ್ನ ಹತ್ರ ಪಾಸ್ಪೋರ್ಟ್ ಇಲ್ವಲ್ಲ. ಸಾಹೇಬ್ರು ಕೊಡ್ತಾರೆ. ಈಗ ಪಾಸ್ಪೋರ್ಟ್ ಕೂಡ ಸಿಮ್ ಕಾರ್ಡ್ ತರ ರೋಡ್ ಕೊಡ್ಬಿಡುತ್ತಾ? ಓಕೆ. ನಮಸ್ಕಾರ ಸರ್. ಅಣ್ಣವ್ರು ಫುಲ್ಲು. ಇದೇನೋ ಫ್ರೀ ಆಂಟನ ಜೀವನ? ನೈ ಮರೋನ. ಈಗ ಅದೇ ಆಗೋದ್ ನಿನಗೆ. ಪುಣ್ಯಾತ್ಮ ಪುರುಷೋತ್ತಮ ಬಿಟ್ಕೊಂಡಿದ್ಯಾ? ಹಾಕೊಂಡಿದ್ದೀನಲ್ಲ. ಲೇ ಬಟ್ಟೆ ಅಲ್ಲ ಕೇಳಿದ್ದು, ಡ್ರಿಂಕ್ಸು. ಪರಮಾತ್ಮ ಭಾರಿ ಸಭ್ಯ. ಜುಟ್ ನಿಂತ್ಕೊಂಡ್ ಕುಡ್ದವನೆ. ಓದು ಓದು. ಲೇ ಎಳಕೊಳ್ಳೋದಲ್ಲ, ಊದು. ಊದು ಅಂದ್ರೆ ಎಳ್ಕೊಂತಾವನ. ಈಗ ನೋಡಿ ಹೆಂಗ್ ಬಾಯ್ ಬಿಡಿಸ್ತೀನಿ ಇವನ್ಗೆ. ಯಜಮಾನ್ರಿಗೆ ಎಷ್ಟು ಮಕ್ಕಳು? ನಾವಿಬ್ಬರು, ನಮಗೊಬ್ಬರೇ. ಶಬಾಷ್. ಭಾರತೀಯ ಸತ್ಪ್ರಜೆ ಅಂದ್ರೆ ಕಾನೂನು ಮಾಡಿದವ್ರಿಗೆ 6-7 ಮಕ್ಕಳವೇ. ನೀವಿಬ್ಬರು, ನಿಮಗೊಬ್ಬರು. ಸೂಪರ್. ಕೊಡ ಕೈ. ಹಿಂಗಿರ್ಬೇಕು ಕುಟುಂಬ ನಿಯಂತ್ರಣ. ಸರಿ, ಆ ಒಂದು ಈಗ ಏನ್ ಮಾಡ್ತಾ ಇದೆ? ಇಷ್ಟೊತ್ತಿನಲ್ಲಿ ಮಲಗಿರುತ್ತೆ. ಏನ್ ಓದ್ತಾ ಇದೆ ಎಂದೆ? UKG. ಒಂದ್ ಕೆಲಸ ಮಾಡೋಣ, ಅಪ್ಪ ಮಗ ಆಟ ಆಡೋಣ. ನಮ್ದು ಸುಸಂಸ್ಕೃತರ ವಂಶ, ನಿಮ್ದು ಬರೀ ಆಟ. ಯಾವ್ದು ಬೇಕಾದ್ರೆ ಆಡ್ಕೊಳ್ಳಿ, ಬೇಗ ನಮ್ಗೆ ಪಾಸ್ಪೋರ್ಟ್ ಕೊಡಿ. ಕೊಡೋಣ. ಈಗ ನಿನ್ನ ಮಗನಿಗೆ ಟ್ಯೂಷನ್ ಎಲ್ಲ ಮಾಡ್ತೀಯಾ? ಮಾಡ್ಲೇಬೇಕಲ್ಲ. ಹೌದಾ? ರೈಮ್ಸ್ ಎಲ್ಲ ಹೇಳ್ಕೊಡ್ತೀಯಾ? ಮಗುಗೆ ಹೇಳ್ಕೊಡ್ಲೇಬೇಕಲ್ಲ. ಸಿಕ್ಕಿಬಿದ್ದ ಅಣ್ಣ ಕಳಿಸ್ತೀನಿ ಬಣ್ಣ. ನಾನ್ ಹೇಳ್ಕೊಡ್ತೀನಿ, ನೀನ್ ಹೇಳು. ರೈಮ್ಸ್ ಹೇಳಿ. ಜಾನಿ ಜಾನಿ. ಎಸ್ ಇನ್ಸ್ಪೆಕ್ಟರ್. ಡ್ರಿಂಕಿಂಗ್ ವಿಸ್ಕಿ. ನೋ ಇನ್ಸ್ಪೆಕ್ಟರ್. ಟೆಲ್ಲಿಂಗ್ ಲೈಸ್. ನಮ್ಮ ಅಪ್ರಾಣೆ ನೋ ಇನ್ಸ್ಪೆಕ್ಟರ್. ಆಹಾ, ಓಪನ್ ಯುವರ್ ಮೌತ್. ಇವನ್ ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾವು ನೆಲದೊಳಗೆ ನುಗ್ತೀವಿ. ಹೆಂಗ ಬಾಯ್ ಬಿಡಿಸ್ದೆ ನೋಡಿ. ಲೇ ಮೀಟರ್ ಫುಲ್ ಆಗ್ಬಿಟ್ಟಿದ್ಯಲ್ಲೋ. ಲೇ ಇವನಿಗೆ 10,000 ಫೈನ್ ಹಾಕೋ. ಅಯ್ಯೋ, ನನ್ನ ಗಾಡಿನ 5,000 ಸರ್. ಅದನ್ನ ಅದುಮ್ಕೊಂಡು 5,000 ಹಾಕೋ. ಇಟ್ಕೊಂಡ್ರ ಅವನ್ನ ನಮ್ಮ ಹತ್ರನೇ. ಲೇ 1 ಕೋಟಿ ನಾಳೆ ಬಂದು ತಗೊಂಡು ಹೋಗು. ಇದೇನ್ ಶೇಖರ್ ಅವ್ರೆ, 5 ಕೋಟಿ ಬೆಲೆ ಬಾಳೋ ಮನೆನ 1 ಕೋಟಿ ಅಂತ ಇದಿರಲ್ಲ? ದೇವದ್ಕೊಂಡ್ಬೇಕೆ 1 ಕೋಟಿನೇ ಜಾಸ್ತಿ. ಅಲ್ಲ ರೀ, ಮನುಷ್ಯ ಮಂಗಳ ಗ್ರಹ ಕಾಲಿಟ್ಟಾಯ್ತು. ಈಗಿನ ಕಾಲದಲ್ಲೂ ದೆವ್ವಭೂತ ಎಲ್ಲ ನಂಬ್ತೀರಾ? ದಿಸ್ ಇಸ್ ರೆಡಿಕ್ಯುಲಸ್. ನಂಬಕ್ಕೆ ಯಾವ ಕಾಲ ಆದ್ರೇನೋ ದೇವ್ರನ್ನ ನಂಬಷ್ಟು ಕಣ್ಣ ಕಾಣಿಸೋ ಮನುಷ್ಯನ ನಂಬಲ್ಲ. ಶೇಖರ, 5 ಕೋಟಿಯಲ್ಲಿ 1 ಕೋಟಿಯಲ್ಲಿ ನೀನು ನಮ್ಮವನು ಅಂತ ತಾನೆ ನಾವು ನಿನ್ ಜೊತೆ ವ್ಯವಹಾರ ಮಾಡಕ್ ಬಂದಿರೋದು. ಸಾಯಬ್ರೆ, ನಿಮ್ಮ ಮುಖ ನೋಡ್ಕೊ 1 ಕೋಟಿ ಹೇಳ್ತಾ ಇದ್ದೀನಿ. ಮುಖ ನೋಡಿದ್ರೆ ₹1 ಕೇಳ್ತಾ ಇರ್ಲಿಲ್ಲ. 1 ಕೋಟಿ ಅಂದರ ಬಹಾರ. ಶ್ರವಣ, ನೀನ್ ಬೇರೆ ಅರ್ಜೆಂಟಾಗಿ ದುಬೈಗೆ ಹೋಗ್ಬೇಕು ಅಂತಿದ್ಯಾ. ಇವ್ ನೋಡಿದ್ರೆ 1 ಕೋಟಿ ಅಂತಿದ್ದಾನೆ. ದೇವ್ದ ಮನೆ ಅಂತ ಪುಕಾರ್ ಆಗಿರೋದ್ರಿಂದ ಇವನ್ನ ಬಿಟ್ರೆ ಬೇರೆ ಯಾರು ಈ ವ್ಯವಹಾರ ಕೈಯಾಕಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ದೇವು, ಕಾಸ್ ಇಂಪಾರ್ಟೆಂಟ್. ಒಂದ್ ಕೆಲಸ ಮಾಡು, ಅವನ ಹತ್ರ ಇನ್ನೊಂದು ಬೆಸ್ಟ್ ಪ್ರೈಸ್ ಕೇಳಿ ನೋಡು. ನಾನು ಮಾತಾಡೋದು ಒಳ್ಳೆ ಪ್ರೈಸ್ ಫಿಕ್ಸ್ ಮಾಡಿಸ್ತೀನಿ ಬಿಡು. ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ರಘು ಅಂತ. ನಿಮ್ಮ ಹತ್ರ 1-2 ನಿಮಿಷ ಮಾತಾಡ್ಬೋದಾ? ಹೇಳಿ. ನಿಮ್ ಮನೇನ್ ಯಾಕೆ ಸರ್ ಅಷ್ಟು ಕಡಿಮೆ ರೇಟಿಗೆ ಮಾರ್ತಿದ್ದೀರಾ?
ನೀವ್ ಅನ್ಕೊಂಡಿರೋ ರೇಟ್ಗೆ ಮಾರ್ಬೋದು ಸರ್. ಆಗಲ್ಲಪ್ಪ. ಆ ಮನೇಲಿ ದೆವ್ವ ಇದೆ ಅಂತ ಇಡೀ ಊರು ಮಾತಾಡ್ಕೋತಾ ಇದೆ. ಅದನ್ನ ಕೊಟ್ಕೊಳಕ್ ಯಾರು ಧೈರ್ಯ ಮಾಡ್ತಾರೆ ಹೇಳಿ? ಅಲ್ಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಆಯ್ತು. ಹೆಂಗ್ ಪ್ರೂವ್ ಮಾಡೋದು? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಸರ್, ಹೇಳ ಹೇಳಿ. ಸರ್, ನಿಮ್ ಮನೆನ ಫ್ರೀ ಆಗಿ ಬಾಡಿಗೆ ಕೊಟ್ಬಿಡ್ರಿ. ಹಂಗೂ ಯಾರು ಜನ ಬರ್ಲಿಲ್ಲ ಅಂದ್ರೆ ಬಾಡಿಗೆಗೆ ಜನ ಕರ್ಕೊಂಬಂದು ನೀವೇ ಇರಿಸ್ರಿ. ಅವ್ರೊಂದ್ 2 ದಿನ ಆರಾಮಾಗಿದ್ರೆ ಅಲ್ಲಿ ದೆವ್ವ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಅವಾಗ ನೀವ್ ಅನ್ಕೊಂಡಿರೋ ರೇಟ್ಗೆ ಮನೆ ಹೋಗುತ್ತೆ. ಅಲ್ಲ, ನಾನು ದುಡ್ಡು ಕೊಡ್ತೀನಿ ಅಂದ್ರು ಆ ಮನೇಲಿರೋದಕ್ಕೆ ಯಾರು ಧೈರ್ಯ ಮಾಡ್ತಾರೆ? ಸರ್, ನೀವು ಅಂದ್ರೆ ನನಗೆ ಗೊತ್ತಿರೋರು ಇಬ್ರು ಇದ್ದಾರೆ ಸರ್. ಅವರು ಸ್ಮಶಾನದಲ್ಲಿ ಜೀವನ ಮಾಡೋ ಟೈಪು. ಅವ್ರಿಗೆ ಕೆಲಸ ಒಪ್ಸಿದ್ರೆ 100% ಸಕ್ಸಸ್. ಅವ್ರ ಜೊತೆ ಒಬ್ಬ ಟಿವಿ ಆಂಕರ್ ಬಿಟ್ಬಿಟ್ರೆ ಎಲ್ಲಾ ಕಡೆ ಪಬ್ಲಿಸಿಟಿ ಆಗುತ್ತೆ, ಊರೋ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಅವಾಗ ನೀವೇನ್ ರೇಟ್ ಅನ್ಕೊಂಡಿದ್ದೀರೋ ಆ ರೇಟ್ಗೆ ಮಾರ್ಬೋದು. ಆದ್ರೆ ಇದಕ್ಕೊಂಚೂರು ದುಡ್ಡು ಖರ್ಚಾಗತ್ತೆ ಅಷ್ಟೇ ಸರ್. ಖರ್ಚು ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಐಡಿಯಾ ಸೂಪರ್ ಆಗಿದೆ ನೋಡ್ರಿ. ನಾನು ಅನ್ಕೊಂಡಿರೋ ರೇಟ್ ಮನೆ ಮಾರಾಟ ಆದ್ರೆ ನಿಮ್ಗೆ ಒಳ್ಳೆ ಕಮಿಷನ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ರಘುಪತಿ ಹೇಳ್ದಂಗೆ ಇದು ನೋಡ್ತಿದ್ರೆ ಒಳ್ಳೆ ಭೂತ್ ಬಂಗ್ಲಾ ಇದ್ದಂಗೆ ಐತೆ. ಇಷ್ಟು ದೊಡ್ಡ ಬಂಗ್ಲೆನಲ್ಲಿ ನಾ ಇಬ್ರೇ ಇರ್ಬೇಕಾ? ನಾನು ಇರ್ತೀನಿ. ಯಾರು ನೀನು? ದಿಗಿಲ್ ಟಿವಿಯಿಂದ ಸಿವಿಲ್ ಸುದ್ದಿ ಕೊಡೋ ಕಾಳೆ, ಒನ್ ಅಂಡ್ ಓನ್ಲಿ ಸದಾನಂದ್ ಕಾಳೆ. ಈ ಮನೆಯಲ್ಲಿ ದೆವ್ವ ಇದೆಯೋ ಇಲ್ವೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಪಿಸೋಡ್ ಮಾಡ್ತಾ ಇದ್ದೇನೆ. ಎಲ್ಲಿಗೆ ಹೊರಟೆ? ಇದು ದೆವ್ವಗಳ ಬೇಟೆ, ಆವಿಗಳ ಕೋಟೆ, ಆತ್ಮಗಳ ತೀಟೆ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 12 ಗಂಟೆಗೆ. ಆಕರಾಳ ರಾತ್ರಿ. ರಘುಪತಿ ಹೇಳ್ತಿದ್ದ ಇನ್ನೊಬ್ಬನ್ ಕಳಿಸ್ತೀನಿ ಅಂತ. ಆ ಲೂಸು ಇವನೇ ಅನ್ಸುತ್ತೆ. ನಮ್ಮಿಬ್ರದ್ದು ಯಾಕೋ ಫೋಟೋ ತೆಗ್ದೆ? ಈ ಮನೆಯಲ್ಲಿ ದೆವ್ವ ಇಲ್ಲ ಅಂದ್ರೆ ನಿಮ್ಮಿಬ್ರು ಫೋಟೋನೇ ಹಾಕೋಣ ಅಂತ. ಭೂತವಿಲ್ಲ, ಪಿಸಾಸಿ ಇಲ್ಲ, ಇದ್ದರು ಇಲ್ಲಿಲ್ಲ. ವಾವ್, ಹುಡುಗಿ ಕೈಲಿ ದೊಣ್ಣೆ ಪಿಚ್ಕೆ. ವಾವ್, ಸೋ ನೈಸ್. ಬರ್ಲಾ? ನಾಚಬೇಡ ನಾರಿ, ನಿನ್ನ ಮಾವ ಬಂದಾನ, ಬ್ಯಾಟದಿಂದ ಹುಡುಕಂತ ಬಂದಾನ, ಏನೇನ ತಂದಾನ. ನಾನಾ ಏನಿಲ್ಲ. ಓ, ಆಂಟಿಕ್ ಪೀಸ್, ಸೋ ನೈಸ್. ಏನ ಕಂಡಂಗತ್ತ. ನಂದು ಫೋಟೋ ತೆಗಿ. ಮಂಜಣ್ಣ ಮಂಜಣ್ಣ ಮಂಜಣ್ಣ. ನಂದು ಫೋಟೋ ತೆಗಿ. ನಂದು ಫೋಟೋ ತೆಗಿ.
ಗೊಂಬೆ ನಂದು. ಗೊಂಬೆ ನಂದು. ಗೊಂಬೆ ನಂದು. ಗೊಂಬೆ ನಂದು. ಬೇಡ ಬೇಡ. ಮಾ ಎಷ್ಟಲ್ಲ ಅಂತ ಕೊಡ್ತೀಯಾ? ಈಗಷ್ಟೇ ತಗೊಂಡೆ ತಾನೇ. ನಮ್ಮ ಅಮ್ಮನ್ಗೆ ಈ ನಡುವೆ ಮರೋ ಜಾಸ್ತಿ, ಹಂಗಾಗಿ ಮಾಡಿದ್ದೇ ಮಾಡ್ತಿರ್ತಾರೆ. ರಾಧಾ, ಅಮ್ಮನ್ನ ಒಳಗಡೆ ಕರ್ಕೊಂಡು ಹೋಗು. ಅಮ್ಮ ಬಾಮ್ಮ, ನಾನು ಆಮೇಲೆ ತಗೋತೀನಿ, ಹೋಗು. ತಾನೇ ತಗೊಂಡಲ್ಲಮ್ಮ. ನೀನ್ ಬಾ. ನೀನ್ ಯಾಕೆ ಹಿಂಗ್ ಕೂತಿದೀಯ? ನನ್ ಮಗನ್ ಆಪರೇಷನ್ಗೆ ಅಂತ ಇಟ್ಟಿದ್ ದುಡ್ಡು ಕಣದು. ಹೆಂಗಾದ್ರೂ ಮನೆ ಆ ದುಡ್ಡು ವಾಪಸ್ ಕೊಡ್ಸ್ಬಿಡಮ್ಮ ಪ್ಲೀಸ್. ಐ ಸುಮ್ನೆ ಕೂತ್ಕೋ. ಆ ಸೈಕೋ ಶೇಖರನ ಹತ್ರ ಹೋದಾಣ, ಕಾಫಿ ಲೋಟಕ್ ಬಿದ್ ನೋಣ, ಎರಡು ವಾಪಸ್ ಬರೋ ಡೌಟೆ. ದೇವ್ರುಂಡಿಗೆ ಆಗ್ತಾ ಅಂದ್ಬಿಟ್ಟು ಸುಮ್ನೆ ಕಾಫಿ ಕುಡ್ಕೊಂಡು ಎದ್ದು. ಅಣ್ಣ ಅಣ್ಣ, ನನ್ ಮಗನ್ನ ಈಗ ನೀನೇ ಕಾಪಾಡ್ಬೇಕು. ಇವ್ನ್ ಜೀವ ಈಗ ನಿನ್ ಕೈಯಲ್ಲಿದೆ. ನನಗ್ ಪುತ್ರ ಭಿಕ್ಷೆ ಕೊಡೋಣ. ಅಲ್ಲ ಎದ್ದೇಳಮ್ಮ. ಭ್ರಮೆ ದೇವರ ಕೊಟ್ಟ ತಂಗಿ. ರಘುಪತಿ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣೋ. ಹೆಂಗಾದ್ರೂ ನೀನೇ ಅಡ್ಜಸ್ಟ್ ಮಾಡೋ ಪ್ಲೀಸ್. ಸರಿ, ನಿನಗೋಸ್ಕರ ಅಲ್ದ ಇದ್ರು ದೇವ್ರಂತ ನೀನ್ ಹೆಂಡತಿ ಮುಖ ನೋಡ್ಕೊಂಡಾದ್ರೂ ಹೆಲ್ಪ್ ಮಾಡ್ತೀನಿ. ಆದ್ರೆ ನಂಗೊಂದ್ 4 ದಿನ ಟೈಮ್ ಕೊಡು. ಥ್ಯಾಂಕ್ಸ್ ಅಮ್ಮ. ಮಂಜನಾ, ವೀರ್ಬಾಹು. ಏಯ್, ನೀನ್ಯಾಕ ಬಂದೆ ಇಲ್ಲಿ? ಗೂಬೆ ತಂದು. ವೀರ್ಬಾಹು, ವೀರ್ಬಾಹು, ವೀರ್ಬಾಹು. ಮಂಜನಾ. ಅಯ್ಯೋ ಗುಬಾಲ್ ನನ್ ಮಗನೇ, 3 ಜನ ಕಳ್ಸಿದೀನಿ ಅಂತೀಯಲ್ಲ, ಎಲ್ಲೋ ಇನ್ನೊಬ್ಬ? ಸರ್ ಎಲ್ಲೋ ಟಾಯ್ಲೆಟ್ ಗಿಲೆಟ್ಗೆ ಹೋಗಿರ್ಬೇಕೇನೋ ಸರ್. ಇವ್ಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೋ ಜವಾಬ್ದಾರಿ? ಏನಾಗಲ್ಲ ಸರ್. ಶ್ರವಣ, ನಾನ್ ನಿನ್ಗೆ ಹೇಳಿಲ್ವ ಇವ್ರನ್ನ ನಂಬುದ ಟೈಮ್ ವೇಸ್ಟ್ ಅಂತ? ಇದಕ್ಕೆಲ್ಲ ಸೈಕೋ ಶೇಖರನೇ ಕರೆಕ್ಟ್. ನಾನು ಅವ್ರ ಹತ್ರ ಮಾತ್ರ ಒಳ್ಳೆ ರೇಟ್ ಫಿಕ್ಸ್ ಮಾಡ್ತಿದ್ರು. ಸರ್ ಪ್ಲೀಸ್ ಸರ್, ಇನ್ನೊಂದೇ ಒಂದ್ ಚಾನ್ಸ್ ಕೊಡಿ ಸರ್. ಒಂದ್ ಚಾನ್ಸ್ ಕೊಟ್ಟಿದ್ನಲ್ಲ ರಘು, ಏನಾಯ್ತು? ಸರ್ ಇವ್ರನ್ನ ಬಿಟ್ಬಿಡಿ ಸರ್. ನಾಳೆಯಿಂದ ಮನೇಲಿ ನಾನು ಇರ್ತೀನಿ ಸರ್. ನಾನು ಈ ಮನೇಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಸರ್. ಪ್ಲೀಸ್ ಸರ್. ಶ್ರವಣ, ಸೈಕೋ ಶೇಖರ ಫೋನ್ ತೆಗಿತಿಲ್ಲ, ನಡೆಯೋರ್ ಮನೆಗೆ ಹೋಗೋಣ. ಒಂದ್ ನಿಮಿಷ ದೇವ್, ಒಂದ್ ನಿಮಿಷ. ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ನೋಡ್ರಗು, ಇದು ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್. ಈ ಮನೇಲಿ ನೀನೇ ಇದ್ದು ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನೀನ್ 10% ಕಮಿಷನ್ ಕೊಡ್ತೀನಿ. ಮಾಡ್ತೀನಿ ಸರ್. ಮೊದ್ಲು ಅವ್ರಿಗೆ ಏನಾಗಿದೆ ಅಂತ ನೋಡು. ದೇವು ನಡಿ. ವೀರ್ಬಾಹು. ಮಂಜನಾ, ಮಂಜನಾ. ನಿಂತ್ಕೊಳ್ಳೋ, ಏನು ಅರ್ಜೆಂಟು? ಸರ್, ಗುಜರಾನ್ ಹೊಟ್ಬಿಡ್ತಾನೆ ಸರ್. ಇದೊಂದು ಸ್ಟ್ರೆಚರ್ ಬ್ಯಾಲೆನ್ಸ್ ಇತ್ತು, ಗುಜರಾತ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಸರ್. ಥೋ, ನಮ್ಮ ಆಸ್ಪತ್ರೆ ಸ್ಥಿತಿ ಯಾವ ಲೆವೆಲ್ ಬಂತಪ್ಪ. ಲೇ ಅಯ್ಯ, ನಿನ್ನ ಫಿಲಂನವರು ಟೆನ್ಷನ್ ಬಿಲ್ಡಪ್ ಮಾಡೋ ತರ ತಳ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ನಾನು ಬಿಟ್ಬಿಟ್ಟು ಕೇಸ್ ಫೈಲ್ ಎತ್ಕೊಂಡ್ ಬಾ. ಹೋಗ್ಬಿಟ್ಟಿಯೇನೋ, ಬದುಕಿದ್ಯಾ? ಲೇ, ನನ್ ಮಗನಿಗೆ ಆಸ್ಪತ್ರೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಆಸ್ಪತ್ರೆಗೆ ಬಂದ್ ಮಲ್ಕೊಂಡ್ಬಿಟ್ರೆ ನಮ್ ಗತಿಯೇನೋ? ನನ್ಗೇನು ಆಗಿಲ್ಲ, ಇರು. ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ ತಾನೆ, ಕೊಟ್ಟೆ ಕೊಡ್ತೀನಿ. ಹಂಗಾದ್ರೆ ಸರಿ. ಬೂದ್ಗುಂಬಳಕಾಯಿ ಯಾಕೆ ತಂದಿದ್ಯಾ? ಅದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದಂತೆ, ಏನಾದ್ರೂ ತಗೊಂಡೋಗ್ಬೇಕಂತೆ. ಈಗ ಈ ಹಣ್ಣು ಹಂಪಲು ಅಂತ ತಂದ್ರೆ ಅದಕ್ಕೆ ವ್ಯಾಕ್ಸ್ ಸಿಂಪಡಿಸ್ಬಿಟ್ಟಿರ್ತಾರಂತೆ, ಶೈನಿಂಗ್ ಬರ್ಲಿ ಅಂತ. ಅದನ್ನ ತಿನ್ಬಿಟ್ಟು ನಿನ್ನೆಲೆ ಗೊಟ್ಟಕನ್ಬಿಟ್ರೆ, ಅದಕ್ಕೆ ಬೂದ್ ಕುಂಬಳಕಾಯಿ ತಂದಿದ್ದೀನಿ. ಹುಳಿ ಮಾಡ್ಕೊಂಡು ತಿನ್ನು, ಶಕ್ತಿ ಬರುತ್ತೆ. ಹಂಗಂದ್ಬಿಟ್ಟು ಮನೆ ಮುಂದೆ ದೃಷ್ಟಿ ಕಟ್ಟರನ್ನ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ಯಾ? ನನ್ ಬಡವ ಇರ್ಬಹುದು, ಕಳ್ಳ ಅಲ್ಲ. ಹೊಸ ಬಿಲ್ಡಿಂಗ್ ಹತ್ರ ವಾಚ್ಮನ್ಗೆ 2 ರೂಪಾಯಿ ಕೊಟ್ಟು ತಂದಿದ್ದೀನಿ ಗೊತ್ತಾ? ನೋಡೋ, ಪ್ರೀತಿಯಿಂದ ಏನೇ ಕೊಟ್ರು ಒಪ್ಪಿಸ್ಕೋಬೇಕು.
ಕುಚೇಲ ಕೃಷ್ಣನ್ಗೆ ಅವಲಕ್ಕಿ ತಂದ್ಕೊಟ್ಟಾಗ ಕೃಷ್ಣ ಎಷ್ಟು ಪ್ರೀತಿಯಿಂದ ಒಪ್ಪಿಸ್ಕೊಂಡ ಹಂಗೆ. ಆಯ್ತಪ್ಪ ಕುಚೇಲ, ಅದನ್ನಲ್ಲಿಡು. ಹಂಗೇಳು. ಹಲೋ ಮಿಸ್ಟರ್ ರಘುಪತಿ. ನಮ್ ರಘುಪತಿನ ನೀವೇ ಕಾಪಾಡ್ಬೇಕು ಡಾಕ್ಟ್ರೆ. ಮಿಸ್ಟರ್ ಬೆಟ್ ಕಟ್ಟೋ ದೇವ್ರು ಮೇಲ್ ಕುಂತವ್ನೆ. ನಮ್ದೇನಿದ್ರು ಮ್ಯಾಚ್ ಫಿಕ್ಸಿಂಗ್ ಅಷ್ಟೇ. ಟಿಕೆಟ್ ಕೊಡೋ ರೈಟ್ಸ್ ಏನಾದ್ರು ಆ ದೇವ್ರು ನನಗ್ ಕೊಟ್ಟಿದ್ದಿದ್ರೆ ಮೊದ್ಲು ಈ ನನ್ನ ಮಗನ ಕತ್ತಿಸಿ ಸಾಯಿಸ್ಬಿಡ್ತಿದ್ದೆ. ಪ್ಯಾಷನ್ನು ಡಾಕ್ಟರ್, ಪ್ಯಾಷನ್ನು. ಲೈ ಪ್ಯಾಷನ್ ದಾರಿ ಸರಿ ಇದ್ರೆ ಪ್ಯಾಷನ್ನು, ದಾರಿ ತಪ್ಪಿದ್ರೆ ಲೂಸ್ ಮೋಷನ್ನು. ಆತ್ಮಹತ್ಯೆ ಅಂದ್ರೆ ಏನು ಅನ್ಕೊಂಡಿದ್ಯಾ? ಲೈ ನಿನ್ನ ಸಾವಿನ ಜೊತೆ ನೀನೇ ತಗೊಳ್ಳೋ ಸೆಲ್ಫಿ ಕಣೋ, ಸೆಲ್ಫಿ. ನಾವೇ ಸಾಯ್ಬಾರ್ದು, ಸಾಯೋದು ಮಹಾ ಪಾಪ. ಇಷ್ಟ್ರ ಮೇಲೂ ನಿನಗೆ ಸಾಯ್ಲೇಬೇಕು ಅಂತ ಅನ್ಸಿದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ ಸೇರ್ಕೋ, ನಾನೇ ನನ್ ಕೈಯಾರೆ ಸಾಯಿಸ್ತೀನಿ. ಓಕೆ? ಯೂಸ್ಲೆಸ್ ಫೆಲೋ. ಮಿಸ್ಟರ್ ರಘುಪತಿ, ಈಗ ಸದ್ಯಕ್ಕೆ ನಾನು ಕೊಟ್ಟಿರೋ ಮಾತ್ರೆ ಕಂಟಿನ್ಯೂ ಮಾಡ್ತಾ ಇರಿ, ಆಮೇಲೆ ಬೇರೆ ಮಾತ್ರೆ ಕೊಡ್ತೀನಿ. ಓಕೆ ಡಾಕ್ಟ್ರೆ? ಅದೇನ್ ನಿಮ್ ಬೆರಳು ಅಲ್ಲಾಡ್ತಾನೆ ಇದೆಯಲ್ಲ? ಅದು ಟಚ್ ಸ್ಕ್ರೀನ್ ನ ಯಾವಾಗ್ಲೂ ಅಲ್ಲಾಡಿಸ್ತಾನೆ ಇರ್ತೀವಲ್ಲ, ಅದಕ್ಕೆ ನೋಡಿ ಗೊತ್ತಿಲ್ದೆ ಅಲ್ಲಾಡ್ತಾನೆ ಇರುತ್ತೆ. ಇದು ಒಂದು ಬೆರಳು ಮಾತ್ರನಾ ಅಥವಾ ಸಂದರ್ಭಕ್ಕೆ ತಕ್ಕಂತೆ? ಫಾಲೋ ಮೀ. ಓಹೋ, ಆತ್ಮಹತ್ಯೆ ಯಾಕೆ ಮಾಡ್ಕೊಳಕ್ ಹೋಗಿದ್ದೆ? ಏನು? ಪ್ಯಾಷನ್ನು ಸರ್, ಪ್ಯಾಷನ್ನು. ಜಾರಿ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದಾಡುವೆಯೋ ಮುದ್ದಾಡುವೆಯೋ. ಅಂಕಲ್, ಅಂಕಲ್, ಶ್ರಾವಣಿ, ನನ್ನ ಶ್ರಾವಣಿ, ಬಂದ್ಬಿಡು ಶ್ರಾವಣಿ, ಬಂದ್ಬಿಡು, ಬಂದ್ಬಿಡು. ಕಿತ್ಕೊಂಡು ನನ್ನಲ್ಲೂ ಭಯ ಆಯ್ತು, ಸೆಂಟಿಮೆಂಟ್ಸ್ ಇತ್ತು, ತಪ್ಪು ಮಾಡಿದೆ. ಆದ್ರೆ ನೀನು ಶಿಕ್ಷೆ ಇದು. ಇವಾಗ ನೀನು ನಮ್ ಶಿವಣ್ಣಂಗೆ ಮೋಸ ಮಾಡ್ತೀಯ. ಯಾವ ಶಿಕ್ಷೆ ಕೊಡು? ನಾನ್ ನಿನ್ನ ಬಿಡಲ್ಲ. ಹೀರೋ ಹೀರೋ, ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್ ಹೀರೋ, ಹೋಲ್ಡ್ ಆನ್. ಮೆಟ್ಲು ನನ್ ಮಗ ಕೂದಲು ಕತ್ತರಿಸು ಅಂದ್ರೆ ಕತ್ತೆ ಕತ್ತರಿಸ್ತಾನೆ. ಸ್ವಲ್ಪ ಆ ಕಡೆ ತಿರ್ಕೋ. ರಾಕಿಂಗ್. ಸ್ವಲ್ಪ ಈ ಕಡೆ ತಿರ್ಕೋ. ಚಾಲೆಂಜಿಂಗ್. ಒಂದೆರಡು ಹೆಜ್ಜೆ ಹಿಂದೆ ಹೋಗೋ. ಮೈಂಡ್ ಬ್ಲೋಯಿಂಗ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಕಲೆಗೆ ಕಲರ್ ಇಲ್ಲ, ಕಲೆಗೆ ಒಂದು ನೆಲೆ ಇಲ್ಲ. ನೆಲೆ ಇದ್ದು ಕಲೆ ಇದ್ದು ಕಟಿಂಗ್ ಅಲ್ಲಿ ಫಿಟ್ಟಿಂಗ್ ಆಗಿರೋ ಕಲರ್ ಕಲಾದೇವಿಯೇ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ನನ್ಗೂ ಗೊತ್ತರ ಸರ್, ಸ್ಯಾಂಡಲ್ವುಡ್ ನ ಶೇಕ್ ಮಾಡ್ಬೇಕಾದವನು ಇಲ್ಲಿ ಶೇವ್ ಮಾಡ್ತಾ ಇದ್ಯಾ. ನಮ್ಮ ಚಿತ್ರರಂಗನ ಯಾರು ಸೇವ್ ಮಾಡ್ತಾರೆ? ಒಂದ್ ನಿಮಿಷ ಸರ್. ಹಲೋ ಬಾಬು, ಯಾರು? ಸುಂದ್ರ. ಕಟಿಂಗ್ ಮಾಡ್ಸಕ್ಕೆ ಹೀರೋ ಬೇಕು, ಹೀರೋ ಬೇಕು ಅಂತ ಹುಡುಕ್ತಾ ಇದೆಯಲ್ಲ ನೆಕ್ಸ್ಟ್ ಪಿಕ್ಚರ್ಗೆ. ಇಲ್ಲಿ ಒಬ್ಬ ಹೀರೋ ಹುಟ್ಟಿ 40 ವರ್ಷ ಆಗಿದೆ ಸರ್. 30 ಸರ್. ಸರಿ, ಅದ್ ಕಡಿಮೆ ಮಾಡ್ಕೊಪ್ಪ. ಹೇಗಿದ್ದಾನೆ ಅಂದ್ರ ಕೋಲ್ ಮುಖ, ಗೋಧಿ ಜೊತೆಲಿ ರಾಗಿ ಮಿಕ್ಸ್ ಮಾಡಿದ್ರೆ ಬರುತ್ತಲ್ಲ ಪೌಡರು, ಆ ಬಣ್ಣ. ಗೋಲಿ ಗಾತ್ರದ ಕಣ್ಣು, ಜಹಾಂಗೀರ್ ಗಾತ್ರದ ತುಟಿ, ಮೂಗ್ ಸ್ವಲ್ಪ ಕಪ್ರು. ಪರವಾಗಿಲ್ಲ, ಆಪರೇಷನ್ ಥಿಯೇಟರ್ ನಲ್ಲಿ ಹತ್ರಿ ಓಡಿಸಿದ್ರೆ ಸರಿ ಹೋಗುತ್ತೆ ಸರ್. ಬೇಕಾದ್ರೆ ಸೈಡ್ ಅಲ್ಲಿ ಈ ಕಡೆ ಎಷ್ಟು ಈ ಕಡೆ ಎಷ್ಟು ತೆಗೆಸ್ಬಿಡೋಣ ಸರ್. ಓಕೆ ಓಕೆ ಓಕೆ. ಫಾರ್ಮಾಲಿಟೀಸ್ ಏನಿಲ್ಲ, ಡೈರೆಕ್ಟ್ ಆಗಿ ಕರ್ಕೊಂಡ್ ಬರ್ತೀನಿ. ಹಾ, ಇಡ್ತೀನಿ ಬಾಬು. ಸರ್, ಈ ಬಾಬು ಅಂದ್ರೆ ಯಾರು ಸರ್? SV ಬಾಬು ಕಣಯ್ಯ. ಹೌದಾ ಸರ್? ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಅವ್ರು ಇಟ್ಟಾಯ್ತು. ಇಟ್ಬಿಟ್ರ? ಸರಿ ಸರ್. ಪಟಾಕಿ ಸಿನಿಮಾ ಆದ್ಮೇಲೆ ಸರ್ ಮಂಜು ಸ್ವರಾಜ್ ಮತ್ತೆ SV ಬಾಬು ಅವರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನೇ ಹೀರೋ ಕಣಯ್ಯ. ಹೀರೋ ಆಗಿ 3 ಸಿನಿಮಾಗ್ ಸೈನ್ ಮಾಡ್ತೀಯಾ ಅಥವಾ 5 ಸಿನಿಮಾಗ್ ಸೈನ್ ಮಾಡ್ತೀಯಾ? ಸರ್ 3 ಬೇಡ ಸರ್, ಒಂದೇ ಒಂದ್ ಚಾನ್ಸ್ ಕೊಡ್ಸಿ, ನನ್ ಜನ್ಮ ಪಾವನವಾಗ್ಬಿಡುತ್ತೆ ಸರ್.
3 ಸಿನಿಮಾ ಆದ್ರೆ ಸ್ವಲ್ಪ ಖರ್ಚಾಗತ್ತೆ. ಎಷ್ಟು ಖರ್ಚಾಗ್ಬೋದು ಸರ್? ಶಾಪು ಓನಾ ಲೋನಾ? ಸಾರ್ ನಂದೇ ಸರ್ ಓನು. 10 ಲಕ್ಷ. 10 ಲಕ್ಷನಾ? ಕಷ್ಟ ಸರ್. ಈ ಚಾನ್ಸ್ಗೋಸ್ಕರ